ಚಿಕ್ಕವ್ರಿಗೆ ಹಾಯ್, ಹಲೋ, ದೊಡ್ಡವ್ರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಮಿಟ್ಲೆಸ್ ಆರ್ಟ್ 7 ಗೈಸ್. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಅದೇ ತರಹ ಇವತ್ತಿನ ಒಂದು ಹಾರರ್ ಸ್ಟೋರಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ಕೃಷ್ಣದೇವರ ಹಾರರ್ ಸ್ಟೋರಿ ಅಲ್ಲ, ಅದು ಒಂದು ಸ್ವೀಟ್ ಸ್ಟೋರಿ ಆ್ಯಂಡ್ ರಿಯಲ್ ಇನ್ಸಿಡೆಂಟ್ನ ನಾನು ನಿಮಗೆ ಹೇಳಲಿದ್ದೇನೆ. ಸೊ ನಾನು ಮೊದಲು ಈ ಒಂದು ಕೃಷ್ಣ ದೇವರನ್ನ ನಂಬ್ತಾ ಇರಲಿಲ್ಲ. ಅಂದರೆ ಪೂಜೆ ಮಾಡೋದಿರಲಿ ಅಥವಾ ಏನೋ ಒಂದು ಕೃಷ್ಣ ದೇವರಂದರೆ ಕೀಳಾಗಿ ಏನು ಇಷ್ಟ ಇವನಿಗೆ ಇದು ಇದೆ, ರಾಸಲೀಲೆ ಇದಂತ ನಾನು ನಂಬ್ತಾ ಇರಲಿಲ್ಲ. ಬಟ್ ಒನ್ ಟೈಮ್ ಬಂದಮೇಲೆ ನಾನು ಅತಿಯಾಗಿ ನಂಬೋಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಏನು, ಇವಾಗ ನಾನು ಪ್ರತಿ ಕ್ಷಣದಲ್ಲೂ ನೆನೆಸ್ಕೋತೀನಿ ರಾಧಾಕೃಷ್ಣರನ್ನು. ನನ್ನ ಜೊತೆನೇ ಇರುತ್ತದೆ ಅದು ಯಾವತ್ತು. ಅಷ್ಟು ಒಂದು ಡೀಪಾಗಿ ನಾನು ಅದರಲ್ಲಿ ಮುಳುಗಿದ್ದೀನಿ. ಅದು ಯಾಕೆ ಅನ್ನೋದು ನಿಮಗೆ ಎಂಡ್ನಲ್ಲಿ ಗೊತ್ತಾಗುತ್ತದೆ. ಸೊ ಅದಕ್ಕಿಂತ ಮೊದಲು ನಾವು ಇವತ್ತಿನ ಒಂದು ಹಾರರ್ ಸ್ಟೋರಿಗೆ ಡೈರೆಕ್ಟ್ ಜಂಪಿನ್ ಆಗೋಣ. ಸೊ ಗೈಸ್, ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ವೃಂದಾವನದ ನಿಧಿವನದಲ್ಲಿ ಏನಿದೆ ಅಂತ. ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಸ್ವಲ್ಪ ಹೇಳ್ತೀನಿ ಕೇಳಿ. ವೃಂದಾವನದ ನಿಧಿವನದಲ್ಲಿ ನೈಟ್ ಕೃಷ್ಣ ಬಂದು ಅಲ್ಲಿ, ಅಂದರೆ ರಾಧಾಕೃಷ್ಣ ಇಬ್ಬರು ಬಂದು ರಾಸಲೀಲೆಯನ್ನು ಮಾಡ್ತಾರೆ ಅಂತ ಇದೆ. ಆ್ಯಂಡ್ ಅದೇ ಥರ ಅಲ್ಲಿ ಇರ್ತಕ್ಕಂತಹ ಒಂದು ತುಳಸಿ ಗಿಡಗಳಿದಾವಲ್ಲ, ನಮ್ಮ ಮನೆಯ ಮುಂದೆ ತುಳಸಿ ಗಿಡಗಳನ್ನು ಬಲಭಾಗದಲ್ಲಿ ಹಾಕಿರ್ತೀವಿ. ಆ್ಯಂಡ್ ಅವು ಎಷ್ಟು ಪುಟ್ಟದಾಗಿರುತ್ತದೆ. ಬಟ್ ನಿಧಿವನದಲ್ಲಿ ಹಾಗಿಲ್ಲ. ಅಲ್ಲಿ ಏನಂದರೆ ದೊಡ್ಡ ದೊಡ್ಡ ಗಿಡಗಳಿದ್ದಾವೆ ಈ ಒಂದು ತುಳಸಿದು. ಆ್ಯಂಡ್ ಆ ಗಿಡಗಳು ಡ್ಯಾನ್ಸಿಂಗ್ ಫಾರ್ಮ್ನಲ್ಲಿದ್ದಾವೆ. ಅಂದರೆ ಈ ಒಂದು ರಾಧಾಕೃಷ್ಣರು ಆ್ಯಂಡ್ ಅವರ ಗೋಪಿಕೆಯರು ಹೇಗೆ ಡ್ಯಾನ್ಸ್ ಮಾಡ್ತಾರಲ್ಲ, ಸೊ ಅದೇ ಥರ ಈ ನಿಧಿವನದಲ್ಲಿ ದೊಡ್ಡ ದೊಡ್ಡ ಶೇಪ್ನಲ್ಲಿ ಡ್ಯಾನ್ಸಿಂಗ್ ಪೋಸಸ್ನಲ್ಲಿ ಆ ಗಿಡಗಳಿದ್ದಾವೆ. ಆ್ಯಂಡ್ ರಾತ್ರಿ ಆಗ್ತಿದ್ದಂಗೆ ಆ ಒಂದು ಗಿಡಗಳೆಲ್ಲ ಗೋಪಿಕೆಯಾಗಿ ಬದಲಾಗ್ತವೆ ಮತ್ತು ಅಲ್ಲಿ ರಾಧಾಕೃಷ್ಣರು ಬರ್ತಾರೆ, ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ರಾಸಲೀಲೆಯನ್ನು ಮಾಡ್ತಾರೆ ಅಂತ ಹೇಳಿಕೆ ಇದೆ. ಸೊ ಅದೇ ಥರ ಹಾಗಿರಬೇಕಾದ್ರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಗೈಸ್, ರಾತ್ರಿ ಯಾರಿಗೂ ಅಲ್ಲಿ ಹೋಗಲು ಪರ್ಮಿಷನ್ ಇಲ್ಲ. ರಾತ್ರಿ ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ ನಿಧಿವನನ. ಯಾಕಂದರೆ ಯಾರಾದರೂ ಆ ಒಂದು ರಾಸಲೀಲೆಯನ್ನು ನೋಡಿದರೆ ಅವರ ಕಣ್ಣುಗಳು ಹೋಗ್ತವಂತೆ. ಅದು ಒಂದು ನಂಬಿಕೆ ಇದೆ. ಸೊ ಹಾಗಾಗಿ ಅದನ್ನು ಬಂದ್ ಮಾಡ್ತಾರೆ. ಆ್ಯಂಡ್ ಬಂದ್ ಮಾಡೋಕಿನ ಮೊದಲು ಏನು ಮಾಡ್ತಾರೆ ಅಂದರೆ, ಈ ಒಂದು ಗುಡಿ ಪೂಜಾರಿ ಇರ್ತಾರಲ್ಲ, ಅವರು ಅಲ್ಲಿ ಹೋಗಿ ಆ ದೇವರಿಗೆ, ಅಂದರೆ ಕೃಷ್ಣ ದೇವರ ಒಂದು ರಂಗಮಹಲ್ ಇದೆ, ಆ ರಂಗಮಹಲಿನಲ್ಲಿ ಗುಡಿ ಪೂಜಾರಿ ಹೋಗುವ ಮೊದಲು ರಾತ್ರಿ ಹಾಲು, ಹಣ್ಣು ಮತ್ತು ಕೆಲವೊಂದಿಷ್ಟು ಶೃಂಗಾರದ ವಸ್ತುಗಳು, ಅದೇ ಥರ ಕೆಲವೊಂದಿಷ್ಟು ಪಂಚಪಕ್ವಾನದ ಭೋಜನಗಳನ್ನು ಇಟ್ಟು ಅದನ್ನು ಲಾಕ್ ಮಾಡಿಕೊಂಡು ಹೋಗ್ತಾನೆ. ಯಾಕಂದರೆ ಅಲ್ಲಿ ರಾಧೆ ಮತ್ತು ಕೃಷ್ಣ ಇಬ್ಬರು ಬರ್ತಾರೆ. ಬಂದು ಅಲ್ಲಿರ್ತಕ್ಕಂಥ ಭೋಜನವನ್ನು ತಿಂದು ಹಾಲು ಕುಡಿದು ಆ್ಯಂಡ್ ಆ ಶೃಂಗಾರದ ವಸ್ತುಗಳಿಂದ ಕೃಷ್ಣ ರಾಧೆಯನ್ನು ಶೃಂಗರಿಸಿ, ಮತ್ತು ಅಲ್ಲಿರ್ತಕ್ಕಂಥ ಆ ಗಿಡಗಳೇನಿದಾವಲ್ಲ, ತುಳಸಿಯ ಗಿಡಗಳು, ಅವೆಲ್ಲ ಗೋಪಿಕೆಯರ ರೀತಿಯಲ್ಲಿ ಕನ್ವರ್ಟ್ ಆಗಿ ಎಲ್ಲರೂ ರಾಸಲೀಲೆಯನ್ನು ಮಾಡಿ, ರಾಸಲೀಲೆ ಮುಗಿದ ತಕ್ಷಣವೇ ಮತ್ತೆ ಆ ಒಂದು ಮರಗಳೆಲ್ಲ ತುಳಸಿಯಾಗಿ ಕನ್ವರ್ಟ್ ಆಗ್ತವೆ. ಆ್ಯಂಡ್ ಇವಾಗ ಇವರೇನು ಸುಸ್ತಾಗಿರ್ತಾರಲ್ಲ, ರಾಧಾ ಮತ್ತು ಕೃಷ್ಣ, ಇವರು ಅದೇ ರಂಗಮಹಲ್ಗೆ ಬಂದು ಅಲ್ಲಿ ಒಂದು ಬೆಡ್ ಇಟ್ಟಿದ್ದಾರೆ ಗೈಸ್. ಆ ಬೆಡ್ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾರೆ. ಆ್ಯಂಡ್ ಬೆಳಗ್ಗೆ ಗುಡಿ ಪೂಜಾರಿಗಳು ಬಂದು ಡೋರ್ ಓಪನ್ ಮಾಡಿ ನೋಡಿದರೆ ಅಲ್ಲಿರ್ತಕ್ಕಂಥ ಹಾಲು ಕೆಲವೊಂದು ಸತಿ ಕುಡ್ದಂಗೆ ಇರುತ್ತದೆ ಆ್ಯಂಡ್ ಕೆಲವೊಂದು ಸತಿ ಕೆಳಗೆ ಚೆಲ್ಲದಂಗೆ ಇರುತ್ತದೆ. ಆ್ಯಂಡ್ ಆ ಶೃಂಗಾರದ ವಸ್ತುಗಳನ್ನೆಲ್ಲ ಯಾರೋ ಬಳಕೆ ಮಾಡ್ದಂಗೆಲ್ಲ ಇರುತ್ತದೆ. ಇದೇನಂದರೆ ನಂಬಿಕೆ, ರಾಧಾಕೃಷ್ಣ ಬರ್ತಾರೆ ಅಂತ. ಆ್ಯಂಡ್ ರಾತ್ರಿ ಅಲ್ಲಿಗೆ ಹೋಗಲು ಯಾಕೆ ಪರ್ಮಿಷನ್ ಕೊಡೋದಿಲ್ಲ ಅಂದರೆ, ಅಕಸ್ಮಾತ್ ಯಾರಾದರೂ ಅದನ್ನು ನೋಡಿಬಿಟ್ರೆ ರಾಸಲೀಲೆಯನ್ನು, ಅವರ ಕಣ್ಣುಗಳು ಹೋಗ್ತವಂತೆ, ಬಾಯಿ ಮಾತಾಡೋಕ್ಕಾಗೋದಿಲ್ಲ ಅಂತೆ, ಕಿವಿ ಕೇಳಿಸೋದಿಲ್ಲಂತೆ, ಈ ಥರ ಆಗುತ್ತದೆ. ಆ್ಯಂಡ್ ಆ ಒಂದು ನಿಧಿವನದ ಹೊರಗಡೆ ಏನು ನೈಟ್ ಊರಿನ ಜನರೆಲ್ಲ ಅಡ್ಡಾಡ್ತಿರ್ತಾರಲ್ಲ, ಕೆಲವೊಂದು ಸತಿ ರೈತರು ಇವ್ರು ಹೋಗ್ತಿರ್ತಾರಲ್ಲ, ಹೋಗ್ತಿರ್ಬೇಕಾದ್ರೆ ಅಲ್ಲಿ ಅವರಿಗೆ ಗೆಜ್ಜೆ ಸಪ್ಪಳ ಕೇಳೋದು, ಯಾರೋ ಡ್ಯಾನ್ಸ್ ಮಾಡೋದು, ಹಾಡು ಹಾಡೋದು, ಇದೆಲ್ಲ ಕೇಳಿಸುತ್ತದೆ ಅಂತೆ ಗೈಸ್. ಈ ಥರದ್ದು ಒಂದು ಇನ್ಸಿಡೆಂಟ್ ಇದೆ ಅಲ್ಲಿ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಒಂದು ದಿನ ಏನಾಗುತ್ತದೆ ಅಂದರೆ, ಗುಡಿ ಪೂಜಾರಿ ಎಂದಿನಂತೆ ಬೆಳಗ್ಗೆ ಬಂದು ಡೋರ್ ಓಪನ್ ಮಾಡ್ತಾನೆ ರಂಗಮಹಲದ್ದು. ನೋಡಿದರೆ ಅಲ್ಲಿ ಏನಾಗಿರುತ್ತದೆ ಅಂದರೆ, ಆ ಒಂದು ಕೃಷ್ಣನ ಮೂರ್ತಿಯ ಕುಂಡಲಗಳೇನಿರ್ತಾವಲ್ಲ, ಈ ಕಿವಿಗೆ ಹಾಕ್ತೀವಿ ನೋಡಿ, ಓಲೆಗಳನ್ಬೋದು, ಇಯರಿಂಗ್ಸ್ ಅನ್ಬೋದು, ಅವು ಮಾಯವಾಗಿರ್ತವೆ. ಅಲ್ಲಿ ಎಲ್ಲಿ ಕಾಣುವುದಿಲ್ಲ ಆ ಕುಂಡಲಗಳು.
ಆವಾಗ ಆ ಒಂದು ಪೂಜಾರಿ ಫುಲ್ ಶಾಕ್ ಆಗಿಬಿಡ್ತಾನೆ, ಎಲ್ಲಿ ಹೋಯ್ತು ಇದು, ಏನಾಯಿತು ಅಂತ. ಯಾಕಂದರೆ ಅವು ಬಂಗಾರದ ಓಲೆಗಳು. ಸೊ ಎಲ್ಲರೂ ಹುಡುಕಾಡ್ತಾರೆ, ಇಡೀ ಊರಿನಲ್ಲಿ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತದೆ. ಆ್ಯಂಡ್ ಎಲ್ಲರೂ ಫುಲ್ ದಂಗಾಗಿ ಏನೇನಂತೀವಲ್ಲ ನಾವು, ಅಲ್ಲೋಲ ಕಲ್ಲೋಲ ಆಗಿಬಿಟ್ಟಿರುತ್ತದೆ ಊರಿನಲ್ಲಿ. ಆ್ಯಂಡ್ ಅದೇ ಊರಿನ ಒಬ್ಬ ಮಿಠಾಯಿ ಅಂಗಡಿಯವನು ಈ ಸುದ್ದಿ ಕೇಳಿದ ತಕ್ಷಣ ತನ್ನ ಹತ್ರ ಇರ್ತಕ್ಕಂಥ ಓಲೆಗಳೇನಿರ್ತಾವಲ್ಲ, ಆ ಒಂದು ಕುಂಡಲಗಳು, ಕೃಷ್ಣನ ಕುಂಡಲಗಳು, ಅವು ತನ್ನ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಬಂದರೆ ಅಲ್ಲಿ ಪೊಲೀಸರು ಮತ್ತು ಗುಡಿ ಪೂಜಾರಿ ಇಬ್ಬರು ಇರ್ತಾರೆ. ಆ್ಯಂಡ್ ಇವತ್ತನ್ನು ಅವನು ಕೊಡ್ತಾನೆ ಅವರಿಗೆ. ಕೊಟ್ಟಾಗ ಆ ಪೂಜಾರಿ ಅಂತಾರೆ, ಯೋ ನಿನಗೇನಾಯಿತೋ, ಇದನ್ನು ಯಾಕೆ ನೀನು ಕದಿಯೋಕೆ ಹೋದೆ ಅಂತ ಅಂದಾಗ ಆ ಒಂದು ಮಿಠಾಯಿ ಅಂಗಡಿಯವನ್ ಅಂತಾನೆ, ನೋಡಿ ಹೀಗೆ ನಿನ್ನೆ ರಾತ್ರಿ ಒಬ್ಬ ಬಾಲಕ ಬಂದಿದ್ದ, ಅವನ ಏಜು ಆಸ್ಪಾಸ್ 11ರಿಂದ 12 ಇರಬೇಕು. ಆ್ಯಂಡ್ ಅವನು ತಿಳಿ ಕಪ್ಪು ಬಣ್ಣದವನ್ ಆಗಿರ್ತಾನೆ. ಅವನು ನನಗೆ ಹಾಲು ಕೇಳ್ತಾನೆ ರಾತ್ರಿ ಕುಡಿಯಲು. ಸೊ ನಾನು ದುಡ್ಡು ಕೇಳ್ತೀನಿ, ಅವನು ದುಡ್ಡು ಕೊಡೋದಿಲ್ಲ. ಅಂದರೆ ಇಲ್ಲಿ ಆ ಒಂದು ಬಾಲಕ ಬಂದು ಹಾಲು ಕೇಳ್ತಾನೆ, ಬಟ್ ಇವರು ಕೊಡೋದಿಲ್ಲ, ಇವನ ಹತ್ರ ದುಡ್ಡಿಲ್ಲ ಅಂತ. ಸೊ ಆ ಬಾಲಕ ಮತ್ತೆ ಹೋಗ್ತಾನೆ. ಹೋಗಿ ಮತ್ತೆ ಈ ಒಂದು ಏನಿರ್ತಾನಲ್ಲ, ಇವನು ಮಿಠಾಯಿ ಅಂಗಡಿಯವನು, ಹಲ್ವಾಯಿ, ಅವನು ತನ್ನ ಅಂಗಡಿಯನ್ನು ಲಾಕ್ ಮಾಡಿಕೊಂಡು ಹೋಗಬೇಕು. ಅಷ್ಟರಲ್ಲಿ ಮತ್ತೆ ಆ ಬಾಲಕ ಬರ್ತಾನೆ. ಬಂದು ಮತ್ತೆ ಹಾಲು ಕೊಡು, ನನಗೆ ಭಾಳ ಹಸುವೆ ಆಗಿದೆ ಅಂತಾನೆ. ಆಗ ಅಲ್ಲಿರ್ತಕ್ಕಂಥ ಆ ಒಂದು ಮಿಠಾಯಿ ಅಂಗಡಿಯವನು ಮತ್ತೆ ದುಡ್ಡು ಕೇಳ್ತಾನೆ. ಆವಾಗ ಆ ಬಾಲಕ ತನ್ನ ಕಿವಿಯಲ್ಲಿ ಇರ್ತಕ್ಕಂಥ ಕುಂಡಲಗಳು, ಅಂದರೆ ಓಲೆ, ಇಯರಿಂಗ್ಸ್ ಅಂತೀವಲ್ಲ, ಅದನ್ನು ಅವನಿಗೆ ಕೊಟ್ಟು ಆ ಹಾಲನ್ನು ಕುಡಿತಾನಂತೆ. ಆ ಬಾಲಕನಿಗೆ ಇವು ಬಂಗಾರದ್ದು ಅಂತ ಗೊತ್ತಿರೋದಿಲ್ಲ ಅಂತೆ ಗಾಯ್ಸ್. ಸೊ ಇಷ್ಟೆಲ್ಲ ಆಯಿತು ಅಂತ ಆ ಒಂದು ವ್ಯಕ್ತಿ ಹೇಳ್ತಾನೆ, ಮಿಠಾಯಿ ಅಂಗಡಿಯವನು. ಆಗ ಅಲ್ಲಿ ಇರ್ತಕ್ಕಂತಹ ಆ ಒಂದು ಗುಡಿ ಪೂಜಾರಿ ಫುಲ್ ದಂಗಾಗ್ಬಿಡ್ತಾನೆ, ಬೆಚ್ಚ ಬಿದ್ದುಬಿಡ್ತಾನೆ ಅವನು. ಅಯ್ಯೋ, ನಿನ್ನೆ ರಾತ್ರಿ ನಾನು ಹಾಲೇ ಇಟ್ಟಿಲ್ಲ ಆ ರಂಗಮಹಲ್ನಲ್ಲಿ. ಅಂದರೆ ಕೃಷ್ಣ ಬಂದು ಹಾಲು ಕುಡಿದಿದ್ದಾನೆ ಅಂತ ಅರ್ಥ ಆಗುತ್ತದೆ. ಅರ್ಥ ಏನು ಗೈಸ್, ಇದು ರಿಯಲ್ ಸ್ಟೋರಿನೇ ಇದೆ. ಅಂದರೆ ಅಲ್ಲಿ ಅವನು ಗುಡಿ ಪೂಜಾರಿ ಹಾಲು ಇಟ್ಟಿಲ್ಲ ಅಂತ ಕೃಷ್ಣ ಈ ಮಿಠಾಯಿ ಅಂಗಡಿಯವನ ಹತ್ರ ಬಂದು ಹಾಲು ಕುಡಿದಂತೆ. ಇದು ಒಂದು ಸುದ್ದಿ ಎಲ್ಲ ಕಡೆ. ಸೊ ಇದು ಒಂದು ರಿಯಲ್ ಸ್ಟೋರಿ. ಯಾರ್ಯಾರು ಈ ಒಂದು ಮಥುರಾಗೆ ಹೋಗಿದ್ದೀರಲ್ಲ ಅವರಿಗೆಲ್ಲ ಗೊತ್ತಿರುತ್ತೆ, ಹೌದಲ್ವಾ ಗೈಸ್? ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಇವಾಗ ನಿಮಗೆ ಗೊತ್ತಾಯಿತು, ಇದು ಒಂದು ರಿಯಲ್ ಸುದ್ದಿ ಅಂತ. ಸೊ ಇದೇ ಥರ ಏನಂದರೆ ಗೈಸ್, ಇವಾಗ ನಂದು ಸ್ಟೋರಿ ಹೇಳ್ತೀನಿ. ನಾನು ಮೊದಲು ಈ ಒಂದು ಕೃಷ್ಣನ ನಂಬ್ತಿರೋದಿಲ್ಲ. ಅಂದರೆ ನಂಬೋದಂದ್ರೇನು, ಅಷ್ಟಾಗಿ ನಾವು ಇದು ಮಾಡೋದಿಲ್ಲ. ನಾವು ಗಣಪತಿ ಆರಾಧನೆ ಇದು ಮಾಡ್ತಾ ಇದ್ದೆ, ನಾನು ಪರ್ಸ್ನಲ್ ಹೇಳ್ತಾ ಇದ್ದೀನಿ. ಸೊ ಹೀಗಿರಬೇಕಾದ್ರೆ 2016ರಲ್ಲಿ ನಂದು ಡಿಗ್ರಿ ಕಂಪ್ಲೀಟ್ ಆಗುತ್ತದೆ. ಆ್ಯಂಡ್ ಬೀಳ್ಕೊಡುಗೆ ಸಮಾರಂಭದ ದಿನ ನನಗೆ ಇವಾಗ ನೋಡಿ ಒಂದು ಉಡುಗೊರೆ ಕೊಡ್ತಾರೆ ನೋಡಿ ಗೈಸ್, ಗಿಫ್ಟ್ಸ್ ಅಂತ. ಸೊ ಅವ್ರೇನು ಮಾಡಿರ್ತಾರೆ ಅಂದರೆ, ಆ ಒಂದು ಜೂನಿಯರ್ಸ್ ಇರ್ತಾರಲ್ಲ, ನಮ್ಮ ಕಾಲೇಜಿನ ಜೂನಿಯರ್ಸ್, ಅವರೆಲ್ಲ ಗಿಫ್ಟ್ಸ್ನ ತಂದಿರ್ತಾರೆ. ಸೊ ಆ ಗಿಫ್ಟ್ಸ್ ಏನಂದರೆ ಎಲ್ಲ ಗಣಪತಿಯ ವಿಗ್ರಹಗಳಂದ್ರೆ ಮೂರ್ತಿ ಟೈಪ್, ಫೋಟೋ ಟೈಪ್ ಇರುತ್ತೆ. ಇವಾಗಲೂ ನನ್ನ ಹತ್ರ ಆ ಫೋಟೋ ಇದೆ, ಈ ಕ್ಯಾಮ್ರಾದ ಬ್ಯಾಕ್ ಸೈಡ್ ಇದೆ ಗೈಸ್, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಒಂದು ಕೊಳಲನ್ನ ಇಟ್ಟಿದ್ದೀನಿ ಅಲ್ಲಿ. ಸೊ ಅದನ್ನು ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಅವರು ಕೊಡ್ತಿರ್ಬೇಕಾದ್ರೆ ಏನಂದರೆ, ಎಲ್ಲ ಗಣಪನ ಫೋಟೋಗಳಿದ್ದಾವೆ, ಅಂದರೆ ವಿಗ್ರಹಗಳಿದ್ದಾವೆ, ಮೂರ್ತಿಗಳಿದ್ದಾವೆ. ಬಟ್ ಒಂದು ಅಷ್ಟೇ, ಅಂದರೆ ಒಂದು ಗಣಪತಿ ಮೂರ್ತಿ ಕಮ್ಮಿ ಬಿದ್ದಿದ್ದಕ್ಕೆ ಅವರು ಈ ಒಂದು ರಾಧಾಕೃಷ್ಣನ ಮೂರ್ತಿಯನ್ನು ಪ್ಯಾಕ್ ಮಾಡಿಸಿರ್ತಾರೆ, ಒಂದೇನೋ ಕಮ್ಮಿ ಬಿದ್ದಿದೆ ಅಂತ. ಬಟ್ ಮಾರನೇ ದಿನ ಆ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಇದನ್ನು ಕೊಡ್ತಿರ್ಬೇಕಾದ್ರೆ ಒಬ್ಬೊಬ್ಬರಿಗೆ ಅವರು ಪ್ಯಾಕ್ ಮಾಡಿರ್ತಾರಲ್ಲ, ಅವರಿಗೆ ಅನಿಸ್ತಾ ಇರುತ್ತೆ ಇದು ಒಂದೇ ಕೃಷ್ಣನ ಮೂರ್ತಿ, ಯಾರಿಗೆ ಹೋಗುತ್ತದೆ ನೋಡೋಣ ಅಂತ ಅವರು ಕ್ಯೂರಿಯಾಸಿಟಿಯಿಂದ ಕಾಯ್ತಿರ್ತಾರೆ ಫಸ್ಟ್ ಈ ಜೂನಿಯರ್ ಹುಡುಗರೆಲ್ಲ. ಸೊ ಅದು ಅಕಸ್ಮಾತಾಗಿ ನನ್ನ ಹತ್ರ ಬರುತ್ತದೆ. ಅಂದ್ರೇನು, ನಾನು ತೊಗೋತೀನಿ, ಗಿಫ್ಟ್ಸ್ ತೊಗೋತೀನಿ, ಎಲ್ಲರೂ ಹುಡುಕಾಡ್ತಾರೆ ಗೈಸ್. ಹುಡುಕಾಡಿದಾಗ ಅಂದರೆ ಆ ಜೂನಿಯರ್ಸ್ ಹೇಳ್ತಾರೆ, ಯಾರಿಗೆ ಬಂದಿದೆ ನೋಡಿ ಸೀನಿಯರ್ಸ್ ಹೇಳಿ ಈ ಒಂದು ರಾಧಾಕೃಷ್ಣರ ಮೂರ್ತಿ ಅಂತ ಅಂದಾಗ ಗೈಸ್ ಅದು ನನ್ನ ಹತ್ರ ಬಂದಿರುತ್ತದೆ. ಆ್ಯಂಡ್ ನಾನು ತೆಗೆದು ನೋಡೋಕ್ಕೂ ಹೋಗಿರೋದಿಲ್ಲ, ಹಾಗೆ ಕೂತಿರ್ತೀನಿ. ನಮಗೆಲ್ಲ ಬರಬೇಕು, ನಮಗೂ ಅವರಿಗೂ ವಿರುದ್ಧ ಅಂತ. ಸೊ ವಿರುದ್ಧ ಅಂದರೆ ನಾನು ನಂಬ್ತಾ ಇರೋದಿಲ್ಲಲ್ವಾ, ನಮಗೇನು ಮಾಡೋದು ತೊಗೊಂಡು ಅಂತ ನಾನು ಹಾಗೆ ಕೂತಿರ್ತೀನಿ. ಲಾಸ್ಟ್ನಲ್ಲಿ ಜೂನಿಯರ್ಸ್ ಎಲ್ಲ ಬಂದು ನನಗೂ ರಿಕ್ವೆಸ್ಟ್ ಮಾಡ್ಕೋತಾರೆ, ಬ್ರದರ್ ನೋಡಿ ನಿಮ್ಮ ಹತ್ರನೂ ಇದೆಯಾ ಅಂತ. ಸೊ ನಾನು ಓಪನ್ ಮಾಡಿ ನೋಡ್ತೀನಿ, ನನಗೆ ಆ ಒಂದು ರಾಧಾಕೃಷ್ಣರ ಮೂರ್ತಿ ಸಿಕ್ಕಿರುತ್ತದೆ ಗಾಯ್ಸ್. ಆ್ಯಂಡ್ ಇಲ್ಲಿಗೆ ಮುಗೀತು ಅಂತ ಅನ್ಕೋಬೇಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತದೆ. ಸೊ ನನಗೆ ತುಂಬ ಬೇಜಾರು, ಹೋಗಿ ಇದೇ ಬರಬೇಕಾ, ಗಣಪತಿದು ಬಂದಿದ್ರೆ ತುಂಬ ಖುಷಿಯಾಗಿರ್ತಿತ್ತು ಅಂತ ಗಾಯ್ಸ್. ನಾನೇನು ಮಾಡ್ತೀನಿ ಅಂದರೆ, ಆ ಮೂರ್ತಿಯನ್ನು ಮನೆಯಲ್ಲಿ ತಂದು
ಒಂದು ಮೂಲೆಯಲ್ಲಿ ಇಟ್ಟುಬಿಡ್ತೇನೆ ನಾನು ಅದನ್ನು. ಹೀಗೆ ಸ್ವಲ್ಪ ಒಂದು ಪಟ್ಟಿಯಷ್ಟು ಇರುತ್ತೆ ಗೈಸ್, ಇಷ್ಟು ಗ್ಯಾಪ್ ಇರುತ್ತೆ, ಇದರ ಮೇಲೆ ಆ ಒಂದು ಮೂರ್ತಿಯನ್ನು ಇಟ್ಟಿದ್ದೀನಿ. ಆ್ಯಂಡ್ ಗೈಸ್ ಇದು ಬಂದುಬಿಟ್ಟು 2019 ಲಾಕ್ಡೌನ್ ಗೈಸ್. ಆ ಮೂರ್ತಿ ಹಾಗೆ ಬಿದ್ದಿದೆ, ಅದಕ್ಕೆಲ್ಲ ಈ ಥರ ಎಲ್ಲ ಹತ್ತಿಬಿಟ್ಟಿದೆ ಗೈಸ್, ಏನೇನಂತೀವಲ್ಲ ಜಾಡ್ ಟೈಪ್ ಹತ್ತಿದೆ, ಅದನ್ನಲ್ಲೇ ಬಿಟ್ಟಿದ್ದೀನಿ ಕೇರ್ಲೆಸ್ ಆಗಿ. ಆ್ಯಂಡ್ ನಾನು ಕೆಳಗಡೆ ಕೂತ್ಕೊಂಡು ಪಬ್ಜಿ ಆಡ್ತಾ ಇದ್ದೀನಿ ನೈಟ್ 2019 ಹೆವಿ ಪಬ್ಜಿ ಆಡ್ತಾ ಇದ್ದೆ ನಾನು. ನೋಡಬೇಕು ಗಾಯ್ಸ್, ಏನು ನಾನು ಆಡೋ ಸ್ಟೈಲ್, ಬೈಯೋ ಸ್ಟೈಲ್ ಗಾಯ್ಸ್. ಪಬ್ಜಿ ಆಡೋ ಮುಂದೆ ನೋಡ್ತಾ ಇದ್ರು ಜನ ಎಲ್ಲ ಕೂತ್ಕೊಂಡು, ಏನು ಬೈತಾನೆ ಇವನು ರಿದಮಿಟಿಕ್ ಆಗಿ ಅಂತ. ಸೊ ನಾನು ಗೇಮ್ ಆಡ್ತಾ ಇದ್ದೀನಿ ನೈಟ್ ಆಡಿಕೊಂಡು ಹೀಗೆ ಗಾಯ್ಸ್ ಮಲಗಿದ್ದೀನಿ ಸುಸ್ತಾಗಿ. ರಾತ್ರಿ 1-2 ಗಂಟೆ ಆಗ್ತಿದ್ದಂಗೆ ಈ ಮೂರ್ತಿ ಕೆಳಗಡೆ ಬಿದ್ದುಬಿಡುತ್ತೆ. ಅಂದರೆ ಈ ಒಂದು ಫೋಟೋ ಧಾಡ್ ಅಂತ ನನಗೆ ಏಕ್ದಮ್ ಸಿಟ್ಟು ಬರುತ್ತೆ. ಏನಿದು, ಇಷ್ಟು ಪಬ್ಜಿ ಆಡ್ಕೊಂಡು ನಾನು ಮಲಗಿದ್ದೀನಿ, ಅಂದರೆ ಲೈಟೆಲ್ಲ ಬಂದ್ ಮಾಡಿರ್ತೀನಲ್ಲ. ನಂದು ಮೇಲ್ಗಡೆ ಕೋಣೆ ಇರುತ್ತೆ, ಕೆಳಗಡೆ ಕೋಣೆಯಲ್ಲಿಲ್ಲ, ನಾನು ಮೇಲ್ಗಡೆ ಕೋಣೆಯಲ್ಲಿ ಮಲಗ್ತಾ ಇರ್ತೀನಿ. ಸೊ ನನಗೆ ಸಿಟ್ಟು ಬರುತ್ತೆ. ಆ್ಯಂಡ್ ನಾನು ನೋಡ್ತೀನಿ ಗಾಯ್ಸ್, ಲೈಟ್ ಆನ್ ಮಾಡಿ ನೋಡಿದರೆ ಈ ಮೂರ್ತಿ ಕೆಳಗಡೆ ಬಿದ್ದಿದೆ. ಆ್ಯಂಡ್ ಈ ಮೂರ್ತಿ ಬಿದ್ದಿದ್ದ ಪ್ಲೇಸ್ನಲ್ಲಿ ಒಂದು ಹಾವು ಇತ್ತು ಗಾಯ್ಸ್. ಸೊ ಅಕಸ್ಮಾತ್ ಈ ಮೂರ್ತಿ ಏನಾದರೂ ಅವತ್ತು ಬಿದ್ದಿತ್ತಿರಲಿಲ್ಲ ಅಂದಿದ್ರೆ ಆ ಹಾವು ನನಗೆ ಕಚ್ಚಿರೋದು. ಅಂದರೆ ಕೆಳಗಡೆ ನನ್ನ ತಲೆ ಹಿಂದ್ಗಡೆನೆ ಹಾವು ಇದೆ, ಅದು ಬರ್ತಾ ಇದೆ. ಇಷ್ಟು ದೊಡ್ಡ ಹಾವು ಗಾಯ್ಸ್, 2 ಕೈಯಷ್ಟು. ಸೊ ನಾನು ಹಾವು ಹೊಡೆಯೋ ಹಾಗಿಲ್ಲ, ತುಂಬ ಭಯ ಬಿದ್ದು ನಮ್ಮ ಫಾದರ್ಗೆ ಹೇಳ್ತೀನಿ, ಅಪ್ಪ ಹಾವು ಬಂದುಬಿಟ್ಟಿದೆ ಮನೆಯಲ್ಲಿ, ರಾತ್ರಿ 1:30-12 ಗಂಟೆ ಗಾಯ್ಸ್. ಸೊ ನಮ್ಮ ಫಾದರ್ ಅಂತಾರೆ, ಏನು ಪುಟ್ಟದಿದೆಯಾ, ಏನು ದೊಡ್ಡದಿದೆ ಅಂತ. ನಾನು ಹೇಳ್ತೀನಿ ಪುಟ್ಟದಿರ್ಬೇಕಂತ, ಅಂದರೆ ಅದು ಸುತ್ಕೊಂಡಿರುತ್ತೆ, ತಲೆ ಅಷ್ಟೇ ಕಾಣ್ತಾ ಇರುತ್ತೆ. ಆ ಒಂದು ಬೆಡ್ ಶೀಟ್ ಅಂತೀವಲ್ಲ ನಾವೇನು, ನನ್ನ ಹಿಂದ್ಗಡೆನೆ ಕೌದಿ ಅವೆಲ್ಲ ಇಟ್ಟಿರ್ತೀವಿ ನಾವು. ಸೊ ಒಂಥರ ಆಸರೆಗಂತ ಗೇಮ್ ಆಡೋ ಮುಂದೆ ಇಟ್ಟಿರ್ತೀನಿ. ಸೊ ನಮ್ಮ ಫಾದರ್ ಬಂದು ನೋಡಿದರೆ ದೊಡ್ಡ ಹಾವಿದೆ, ಗೋಧಿ ಕಲರ್ ಗಾಯ್ಸ್ ಹಾವದು. ಈ ಬಕೆಟ್ ತುಂಬಿದರೆ ಪೂರ್ತಿ ಬಕೆಟ್ ತುಂಬಿಟ್ಟಿರುತ್ತದೆ ಆ ಹಾವು, ಅಷ್ಟು ದೊಡ್ಡ ಹಾವು. ಅಕಸ್ಮಾತ್ ಏನಾದರೂ ಈ ಒಂದು ಮೂರ್ತಿ ಬೀಳದೆ ಹೋಗಿದ್ರೆ ಅವತ್ತು ನನ್ನ ಜೀವ ಹೋಗಿರ್ತಿತ್ತು. ಆ್ಯಂಡ್ ಇವತ್ತು ನಾನಿಲ್ಲಿ ವಿಡಿಯೋ ಮಾಡ್ಕೊತು ನಿಂತಿರ್ತಿರ್ಲಿಲ್ಲ. ಸೊ ಇಂಥ ಒಂದು ಇನ್ಸಿಡೆಂಟ್ ಆಯಿತು. ಆ್ಯಂಡ್ ಇನ್ನೊಂದು ವೆರಿ ಡೇಂಜರಸ್ ಇನ್ಸಿಡೆಂಟ್ ಅಂದರೆ ಗಾಯ್ಸ್, ನಾನು ಒಂದು ಪ್ಲೇಸ್ಗೆ ಹೋಗಬೇಕಾಗಿ ಬರುತ್ತದೆ. ಆ್ಯಂಡ್ ಆವಾಗ ನನಗೆ ಅವ್ರು ಅಂತಾರೆ, ಅಲ್ಲಿರ್ತಕ್ಕಂತಹ ವ್ಯಕ್ತಿ, ವಾವ್ ನೀನು ಕೃಷ್ಣ ಜನ್ಮಾಷ್ಟಮಿಯ ದಿನಾನೇ ಬಂದಿದ್ದೀಯಲ್ಲ ಇಲ್ಲಿ ಅಂತ ಅಂದಾಗೂ ನನಗೆ ಶಾಕಿಂಗ್ ಗಾಯ್ಸ್, ಹೌದಲ್ಲ ಅಂತ. ಆ್ಯಂಡ್ ಅದನ್ನು ನಾನು ಇಲ್ಲಿ ನಿಮಗೆ ಹೇಳ್ಕೊಳ್ಳೋ ಹಾಗಿಲ್ಲ, ಅದು ನನ್ನ ಪರ್ಸ್ನಲ್ ವೆರಿ ಒಂದು ದಿನ, ಬಟ್ ಅದನ್ನು ರಿವೀಲ್ ಮಾಡ್ತೀನಿ ಯಾವ ಒಂದು ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಯಾವ ಪ್ಲೇಸಿಗೆ ನಾನು ಹೋಗಿದ್ದೆ ಅಂತ. ಸೊ ಇಂಥ ಒಂದು ಇನ್ಸಿಡೆಂಟ್ಗಳೆಲ್ಲ ಆದವು. ಆ್ಯಂಡ್ ನಾನು ಆವಾಗಿನಿಂದ ಸ್ವಲ್ಪ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನನ್ನ ಕಡೆ ಅದೇ ಒಂದು ಲಾಕ್ಡೌನ್ನಲ್ಲಿ ನಾನು ಎಕ್ಸಸೈಸ್ ಮಾಡೋದು, ನನ್ನ ಹತ್ರ ಬುಕ್ಸ್ ಇತ್ತು ಗೈಸ್. ಈ ಒಂದು ಮಹಾಭಾರತದ್ದು ಕುರುಕ್ಷೇತ್ರ ಯುದ್ಧದ ಬುಕ್ ಇತ್ತು, ಭೀಷ್ಮನ ಬಗ್ಗೆ. ಸೊ ಅದನ್ನು ನಾನು ಓದ್ಕೊಂತ ಹೋದಂಗೆ ಮೊದಲೆಲ್ಲ ನೋಡಿದ್ವಿ, ಸ್ಟೋರಿ ಎಲ್ಲ ಕೇಳಿದ್ದೀವಿ, ಬಟ್ ಈ ಸತಿ ಏನು ಪರ್ಸ್ನಲ್ ಇಂಟ್ರೆಸ್ಟ್ ಅಂತ ಓದ್ಕೊಂತ ಹೋದೆ. ಆ್ಯಂಡ್ ನನಗೆ ತಿಳಿದ ಬಂದ ವಿಚಾರ ಅಂದರೆ, ಕೃಷ್ಣ ಸದಾಕಾಲ ನನ್ನ ಜೊತೆ, ನನ್ನ ಹಿಂದೆ ಇದ್ದಾರೆ, ನನ್ನ ಪ್ರತಿ ಕ್ಷಣದಲ್ಲೂ ನನಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಗೈಸ್. ಸೊ ಹೌದಲ್ವಾ ಗೈಸ್, ಇದು ಯಾವ ಥರ ಅಂತೀರಿ? ಯಾಕಂದರೆ ನಾನು ನಂಬ್ತಾ ಇರಲಿಲ್ಲ. ಎಲ್ಲರೂ ಅಂತಿದ್ರು, ಕೃಷ್ಣನ ಥರನೇ ಇದೆಯಾ ನೀನು, ಎಲ್ಲ ನಿನ್ನ ಕಿತಾಪತಿಗಳೆಲ್ಲ ಹಾಗೆ ಇದ್ದಾವೆ. ಸೊ ನನಗೆ ಸಿಟ್ಟು ಬಂದ್ಬಿಡೋದು ಹಾಗಂದ ತಕ್ಷಣ. ಇವಾಗ ನೋಡಿದರೆ ಗೈಸ್ ನನಗೆ ಫುಲ್ ಖುಷಿ ಆಗುತ್ತದೆ. ಸೊ ಇಂಥ ಒಂದು ಇನ್ಸಿಡೆಂಟ್ ಗೈಸ್ ನೋಡಿ, ಅವತ್ತೇನಾದರೂ ಆ ಒಂದು ಕೃಷ್ಣ ಮೂರ್ತಿ ಬೀಳ್ತಿರಲಿಲ್ಲ ಅಂದರೆ ಹೇಗಾಗ್ತಿತ್ತು. ಸೊ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಗೈಸ್, ಆ ಒಂದು ಮೂರ್ತಿ ಇದರ ಬ್ಯಾಕ್ ಸೈಡೇ ಇದೆ ಗೈಸ್. ಸೊ ವೇಟ್ ನೋಡಿ ಗೈಸ್, ಇದೇ ಮೂರ್ತಿ. ಈ ಪ್ಲೇಸ್ನಲ್ಲಿ ನಾನು ಈ ಥರ ಇಟ್ಟಿದ್ದೀನಿ ಗೊತ್ತಾ, ಫುಲ್ ಈ ಥರ ವಿಡಿಯೋ ಅಂತ ಇಟ್ಟಿರ್ತೀನಿ ನಾನು, ಇಲ್ಲಿಗೆ ಸಪೋರ್ಟ್ಗಂತ ಇಟ್ಟಿರ್ತೀನಿ. ಹಿಂದ್ಗಡೆ ಕೃಷ್ಣ, ಮುಂದ್ಗಡೆ ನಾನು. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಟರ್ನ್ ಮಾಡಿದರೆ ಫ್ರಂಟ್ ಫೇಸ್, ಆ್ಯಂಡ್ ಕ್ಯಾಮ್ರಾ ಆಫ್ ಮಾಡಿ ಬ್ಯಾಕ್ ಟರ್ನ್ ಮಾಡಿದರೆ ಕೃಷ್ಣಂದು. ಈ ಥರ ಅಂದರೆ ಸದಾಕಾಲ ನನ್ನ ಮುಂದ್ಗಡೆನೇ ಇರ್ತವೆ ಅವು. ಸೊ ಇದಾಗಿತ್ತು ಇವತ್ತಿನ ಒಂದು ಸ್ಟೋರಿ ಗೈಸ್. ಹೇಗನ್ನಿಸ್ತು ಅಂತ ಕಾಮೆಂಟ್ನಲ್ಲಿ ಹೇಳಿ. ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ, ತಪ್ಪಾಗಿದ್ದರೆ ಕ್ಷಮಿಸಿ. ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಎಲ್ಲರಿಗೂ ಗೈಸ್. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಗೈಸ್.